ವರದಿ ಡ್ರೋನ್ ಪ್ರತಾಪ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಆ ಮೂಲಕ ಮತ್ತೊಮ್ಮೆ ಸಂಕಷ್ಟ ಮುಂದುವರಿಯುತ್ತಾ ಪ್ರತಾಪ್ಗೆ ಅನ್ನೋ ಪ್ರಶ್ನೆ ಇದೆ. ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿದೆ. ಬನಶಂಕರಿ ಪರಮೇಶ್ ಅನ್ನೋರಿಂದ ಈ ದೂರು ದಾಖಲಾಗಿದೆ. ನಾಗರಿಕ ವಿಮಾನಯಾನ ಇಲಾಖೆಯ ಡ್ರೋನ್ ಅನ್ನ ಮಾರಾಟ ಮಾಡ್ತಾ ಇದ್ದಾರೆ ಡ್ರೋನ್ ಪ್ರತಾಪ್ ಅನ್ನೋ ಆರೋಪ ಇವರದ್ದು. ಡ್ರೋನಾರ್ಕ್ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಲೈಸೆನ್ಸೇ ಪಡೆದಿಲ್ಲ ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಸೀರಿಯಸ್ ಅಲಿಗೇಷನ್. ಅದನ್ನ ಮಾರಾಟ ಮಾಡೋ ಮೂಲಕ ಜನರಿಗೆ ವಂಚಿಸೋ ಕೆಲಸವನ್ನ ಡ್ರೋನ್ ಪ್ರತಾಪ್ ಮುಂದುವರಿಸಿದ್ದಾರೆ ಅಂತ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುರಳಿ, ಈಗ ಯಾವ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕಾಗಿತ್ತು ಅನ್ನೋದು ಕಂಪ್ಲೇಂಟ್ ನ ವಾದ. ಡ್ರೋನ್ ಪ್ರತಾಪ್ ಕಡೆಯಿಂದ ಸ್ಪಷ್ಟನೆ ಏನಾದ್ರೂ ಸಿಕ್ಕಿದ್ಯಾ? ಖಂಡಿತವಾಗಿಯೂ ಮಮತಾ, ಯಾಕೆಂದರೆ ಪ್ರಮುಖವಾಗಿ ಇಲ್ಲಿ ಸಾಕಷ್ಟು ಆರೋಪಗಳು ಕೇಳಿಬರ್ತಾ ಇದ್ದಾವೆ. ಯಾಕೆಂದರೆ ಡ್ರೋನನ್ನು ತಯಾರು ಮಾಡಲಿಕ್ಕೆ ಮತ್ತು ಅದನ್ನು ಮಾರಾಟ ಮಾಡಲಿಕ್ಕೆ ಒಂದಷ್ಟು ನಿಯಮಾವಳಿಗಳು ಮತ್ತು ಪರವಾನಗಿಯನ್ನು ಪಡ್ಕೊಳ್ಬೇಕು. ಆ ಪರವಾನಗಿಯನ್ನು ಪಡ್ಕೊಳ್ಳೋ ವಿಚಾರದಲ್ಲೇ ಅವರು ಸಾಕಷ್ಟು ಲೋಪದೋಷಗಳನ್ನು ಮಾಡಿದ್ದಾರೆ. ಅದನ್ನು ಪರವಾನಗಿಯನ್ನು ಪಡ್ಕೊಂಡಿಲ್ಲ. ಅದನ್ನು ರೈತರಿಗೆ ಮಾರಾಟವನ್ನು ಮಾಡ್ತಾ ಇರುವಂಥದ್ದು. ರೈತರಿಗೆ ಮಾರಾಟವನ್ನು ಮಾಡಿದ ನಂತರ ಅದಕ್ಕೆ ಏನಾದರೂ ಕೇಳಿದ್ರೆ ಅಕಸ್ಮಾತ್ ಅದೇನಾದರೂ ಲಾಸ್ ಆಗಿ ಅಥವಾ ಅದು ಸರಿಯಾಗಿ ಉಪಯೋಗಕ್ಕೆ ಬರದ ಸಂದರ್ಭದಲ್ಲಿ ಅದನ್ನು ಮತ್ತೆ ವಾಪಸ್ ಕೇಳಲಿಕ್ಕೂ ಕೂಡ ಯಾರ ಜೊತೆಯಲ್ಲೂ ಕೂಡ ಸಂಪರ್ಕ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಆ ಹಿನ್ನೆಲೆಯಲ್ಲಿ ಅವರು ಡ್ರೋನ್ ಪ್ರತಾಪ್ ಅವರು ಮಾಡ್ತಾ ಇರುವಂಥದ್ದು ಸಂಪೂರ್ಣ ಕಾನೂನು ಬಾಹಿರ ಅಂತೇಳಿ ಈಗ ಏನು ಪೊಲೀಸ್ ಠಾಣೆಗೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಗಮನಿಸಬೇಕಾದಂಥ ಅಂಶ, ಇದನ್ನ ಡ್ರೋನ್ ಅನ್ನ ಖರೀದಿ ಮಾಡಿದಂತ ಇರ್ಬೋದು ಅಥವಾ ಯಾರಾದರೂ ಅವರ ಕಂಪ್ನಿಯಲ್ಲಿ ಜೊತೆಯಲ್ಲಿ ಒಡಂಬಡಿಕೆಯನ್ನು ಇಟ್ಕೊಂಡಂಥವ್ರು ಯಾರು ಕೂಡ ದೂರನ್ನ ಕೊಟ್ಟಿಲ್ಲ. ಇದು ಮೂರನೇ ವ್ಯಕ್ತಿ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದಾವೆ. ಇದಕ್ಕೆ ಡ್ರೋನ್ ಪ್ರತಾಪ್ ಅವರು ಯಾವ ರೀತಿಯ ಉತ್ತರವನ್ನ ಕೊಡ್ತಾರೆ, ಅದಕ್ಕೆ ಯಾವ ರೀತಿಯ ಹೇಳಿಕೆಗಳನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಬೇಕಾಗಿರುತ್ತೆ. ಯಾಕಂದ್ರೆ ಡ್ರೋನ್ ಪ್ರತಾಪ್ ಅವರ ವಿರುದ್ಧ ದಿನದಿಂದ ದಿನಕ್ಕೆ ಪ್ರತ್ಯೇಕವಾಗಿ ಪ್ರಕರಣಗಳು ದಾಖಲಾಗ್ತಾ ಇದಾವೆ. ಒಂದಷ್ಟು ದಿನ ರೈತರಿಗೆ ವಂಚನೆ ಮಾಡಿದ್ರು ಅಂತೇಳಿ ಪ್ರಕರಣ ದಾಖಲಾಯಿತು. ಆದರೆ ಅದರಲ್ಲಿ ಯಾರು ರೈತರು ಕೂಡ ದೂರನ್ನ ಕೊಟ್ಟಿರಲಿಲ್ಲ. ಈಗ ಡ್ರೋನ್ ಕಂಪನಿಯ ಪರವಾನಗಿಯನ್ನು ಪಡ್ಕೊಂಡಿಲ್ಲ ಅಂತೇಳಿ ಇನ್ನೊಬ್ಬ ವ್ಯಕ್ತಿ ಈಗ ದೂರನ್ನು ಕೊಟ್ಟಿರುವಂಥದ್ದು. ಎರಡೂ ಕೂಡ RR ನಗರ ಪೊಲೀಸ್ ಠಾಣೆಯಲ್ಲಿ NCR ಅನ್ನ ದಾಖಲು ಮಾಡ್ಕೊಂಡಿದ್ದಾರೆ, FIR ಅನ್ನ ದಾಖಲು ಮಾಡ್ಕೊಂಡಿಲ್ಲ. ಯಾಕಂದ್ರೆ ಯಾರು ವಂಚನೆಗೊಳಗಾದಂಥವ್ರು, ಅದರಿಂದ ಲಾಸನ ಹೊಂದಿದಂಥವ್ರು ಯಾರು ಕೂಡ ದೂರನ್ನ ಕೊಟ್ಟಿಲ್ದಿರೋ ಹಿನ್ನೆಲೆಯಲ್ಲಿ NCR ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಪೊಲೀಸರು ಮುಂದಿನ ಕ್ರಮಗಳನ್ನ ಯಾವ ರೀತಿಯಲ್ಲಿ ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಕುತೂಹಲ ಇರುವಂಥದ್ದು. ಅದಾದ ನಂತರ ಈ ಡ್ರೋನ್ ಪ್ರತಾಪ್ ಅವರು ಇವೆರಡೂ ದೂರುಗಳ ಬಗ್ಗೆ ಇದುವರೆಗೂ ಕೂಡ ಎಲ್ಲೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಈ ಸಂಬಂಧ ಯಾವ ರೀತಿಯ ಹೇಳಿಕೆಗಳನ್ನ ಕೊಡ್ತಾರೆ, ಜೊತೆಗೆ ಅದಕ್ಕೆ ಸ್ಪಷ್ಟನೆಗಳು ಏನಾಗಿರ್ತವೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಮೂಡಿರುವಂತದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮ ಮಾಹಿತಿಗಾಗಿ. ಡ್ರೋನ್ ಪ್ರತಾಪ್ಗೆ ಹಾಗಾದ್ರೆ ಕಾನೂನು ಸಂಕಷ್ಟ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕಿದೆ. ಆದ್ರೆ ಇಲ್ಲಿ ಈ ಕಂಪನಿಗೆ ಸೇರಿದವ್ರು ಅಲ್ಲ ಕಂಪ್ಲೇಂಟ್ ಅನ್ನೋದು ಗೊತ್ತಾಗ್ತಾ ಇದೆ. ಮೂರನೇ ವ್ಯಕ್ತಿಯಿಂದ ದೂರು ದಾಖಲಾಗಿರೋದ್ರಿಂದ ಯಾವ ರೀತಿ ಈ ಕಂಪ್ಲೇಂಟ್ ಅನ್ನ ನೋಡ್ತಾರೆ ಪೊಲೀಸ್ ಇಲಾಖೆ ಅನ್ನೋದು ಒಂದ್ ಕಡೆ ಪ್ರಶ್ನೆ. ಆದ್ರೆ ಇನ್ನೊಂದು ವಿಮಾನಯಾನ ಇಲಾಖೆಗೂ ಕೂಡ ಇದ್ರ ಬಗ್ಗೆ ಏನಾದ್ರೂ ದೂರು ದಾಖಲಾಗಿದೆಯಾ ಅನ್ನೋ ಪ್ರಶ್ನೆ ಕೂಡ ಇದೆ.